ನಮಸ್ಕಾರ. ಭಾಳ ದಿನ ಆಯ್ತಲ್ವಾ, ಯಾವುದು ಕಥೆನೇ ಕೇಳಲಿಲ್ಲ. ಇವತ್ತು ಒಂದು ಸುಂದರಕಾಂಡದ ಕಥೆ ಕೇಳೋಣವಾ? ಸುಂದರಕಾಂಡ ಕಥಾಸಾರ. ಶ್ರೀರಾಮದೂತನಾದ ಪವನತನಯ ಆಂಜನೇಯನ ನಾಮಸ್ಮರಣೆಯಿಂದ ಋಣ, ರೋಗ, ಶತ್ರುಬಾಧೆ ಪರಿಹಾರವಾಗುವುದು. ಶ್ರೀ ಮಹಾಂಜನೇಯನು ಶ್ರೀರಾಮ ಕಾರ್ಯಾರ್ಥವಾಗಿ ಸೀತೆಯನ್ನು ಹುಡುಕಲು ರಾವಣನ ಲಂಕಾನಗರಿಗೆ ಹೋಗಲು ಸಂಕಲ್ಪಗೈದನು. ವಿಶಾಲವಾದ ಸಾಗರವನ್ನು ದಾಟಬಲ್ಲ ಏಕೈಕ ಕಪಿವೀರನಾದ ಹನುಮಂತನ ಪ್ರಬಲ ಪರಾಕ್ರಮ ಅಮಿತವಾದುದು. ಮೈನಾಕಗಿರಿಯು ಸಾಗರರಾಜನ ಅಪ್ಪಣೆಯಂತೆ ಆಂಜನೇಯನು ವಿಶ್ರಮಿಸಲು ಎಂದು ಪಾತಾಳದಿಂದ ಮೇಲೆದ್ದು ಬಂದನು. ಆದರೆ ಪವನತನಯನಿಗೆ ವಿಶ್ರಾಂತಿಯ ಅಗತ್ಯವಿರಲಿಲ್ಲ. ಸಮುದ್ರನ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸಿ ಆಂಜನೇಯನು ಮುಂದುವರೆದನು. ದೇವತೆಗಳು ಹನುಮಂತನ ಪರಾಕ್ರಮ ಪರೀಕ್ಷೆಗಾಗಿ ನಾಗಮಾತೆ ಸುರಸೆಯನ್ನು ಅವನನ್ನು ತಡೆಗಟ್ಟಲು ಕಳುಹಿಸಿದರು. ಬ್ರಹ್ಮದೇವನ ತರದಂತೆ ಅವಳು ಅಜೇಯಳಾಗಿದ್ದಳು. ಆಂಜನೇಯನನ್ನು ನುಂಗಲು ಬಾಯ್ದೆರೆದ ಸುರಸೆಯು ಬಾಯೊಳಗೆ ಅಷ್ಟಸಿದ್ಧಿಗಳ ಸ್ವಾಮಿಯಾದ ಹನುಮನು ಸಣ್ಣ ರೂಪ ತಾಳಿ ಒಳಹೊಕ್ಕು ಹೊರಬಂದನು. ಇದರಿಂದ ಸಂತುಷ್ಟಳಾದ ಸುರಸೆ ಕಾರ್ಯಸಿದ್ಧಿಯಾಗು ಎಂದು ಹಾರೈಸಿ ಬೀಳ್ಕೊಟ್ಟಳು. 100 ಯೋಜನೆ ದಾಟಿದ ಪವನಪುತ್ರನನ್ನು ಸಿಂಹಿಕೆ ಎಂಬ ರಾಕ್ಷಸಿ ತನ್ನ ನೆರಳನ್ನು ಚಾಚಿ ಹಿಡಿಯಲೆತ್ನಿಸಿದಳು. ಸ್ವಾಮಿಯು ಅವಳನ್ನು ಸೀಳಿ ಮುನ್ನಡೆದನು. ತ್ರಿಕೂಟ ಪರ್ವತದ ಮೇಲಿನ ಲಂಕಾನಗರಿಯನ್ನು ನೋಡಿದ ಹನುಮಂತನಿಗೆ ಅಮರಾವತಿಯನ್ನು ಮೀರಿಸುವ ಆ ಸೊಬಗನ್ನು ಕಂಡು ಆಶ್ಚರ್ಯವಾಯಿತು. ಮುಂದೆ ಹೋದಂತೆ ಲಂಕೆಯು ಕೋಟೆ, ಕೊತ್ತಲ, ಉದ್ಯಾನ, ಗಿರಿಶಿಖರಗಳು ಗೋಚರವಾದವು. ಲಂಕಾನಗರಿಯ ಬಳಿ ಬಂದ ಆಂಜನೇಯನನ್ನು ಲಂಕಿಣಿಯು ತಡೆಗಟ್ಟಿದಳು. ಅವಳನ್ನು ಲೀಲಾಜಾಲವಾಗಿ ನಿಗ್ರಹಿಸಿ ಸಣ್ಣ ರೂಪದಿಂದಲೇ ವಜ್ರಕಾಯನಾದ ಹನುಮಂತನು ಲಂಕೆಯೊಳಗೆ ಸಾಗಿದನು. ಆಗ ಸೂರ್ಯಾಸ್ತವಾಗಿ ಚಂದ್ರೋದಯವಾಗಿತ್ತು. ಲಂಕೆಯು ಸ್ವರ್ಣಮಯ ಭವನ, ಉಪ್ಪರಿಗೆಗಳು ಪ್ರಕಾಶಿಸುತ್ತಿದ್ದವು. ಹನುಮಂತನು ಕೋಟೆಯ ಶಿಖರದಲ್ಲಿ ನಿಂತು ಸುತ್ತಲೂ ವೀಕ್ಷಿಸಿದನು. ರಾವಣನಿಂದ ಅಪಹರಿಸಲ್ಪಟ್ಟ ಸೀತೆಯನ್ನು ಎಲ್ಲಿ ಹುಡುಕುವುದು ಎಂದು ಕ್ಷಣಕಾಲ ಪವನತನಯನು ಆಲೋಚನೆ ಮಾಡಿದನು. ರಾವಣನ ಬಂಟರು ಶಸ್ತ್ರಪಾಣಿಗಳಾಗಿ ಎಲ್ಲ ಕಡೆ ಸಂಚರಿಸುತ್ತಿದ್ದರು. ಯಾರಿಗೂ ತಿಳಿಯದಂತೆ ಅಂತಃಪುರವನ್ನು ಹೊಕ್ಕುವನು. ಹಲವಾರು ಸುಂದರಿಯರನ್ನು ಕಂಡನು. ರಾವಣನನ್ನು ನೋಡಿದನು. ರಾವಣನ ಪತ್ನಿ ಮಂಡೋದರಿಯನ್ನು ಸೀತೆ ಎಂದು ಭ್ರಮಿಸಿದನು. ಸೀತಾಮಾತೆ ಎಂದಿಗೂ ರಾವಣನ ಅಂತಃಪುರಕ್ಕೆ ಹೋಗಲಾರಳು ಎಂದು ತನ್ನ ಆತುರಕ್ಕೆ ಪಶ್ಚಾತ್ತಾಪಿಸಿದನು. ಲಂಕಾನಗರಿಯನ್ನು 1-2 ಬಾರಿ ಪ್ರದಕ್ಷಿಣೆ ಮಾಡಿ ಭವನಗಳಲ್ಲಿ ಹುಡುಕಿದನು. ಸೀತಾಮಾತೆಯನ್ನು ಕಾಣದ ಹನುಮಂತನು ರಾವಣನ ಉದ್ಯಾನಗಳನ್ನು ಒಮ್ಮೆ ವೀಕ್ಷಿಸಿದನು. ಅಲ್ಲಿ ಅಶೋಕವನವಿತ್ತು. ಶಿಂಶಪಾ ವೃಕ್ಷದ ಕೆಳಗೆ ಕುಳಿತ ದಿವ್ಯ ತೇಜಸ್ವಿನಿಯಾದ ಸ್ತ್ರೀಯನ್ನು ಅಡಗಿ ಕುಳಿತು ನೋಡಿದ ಪವನಪುತ್ರನು ಈಕೆ ಸೀತೆಯೇ ಇರಬೇಕು ಎಂದು ಶಂಕಿಸಿದನು. ಮರದಿಂದ ಇಳಿದ ವಾನರೋತ್ತಮನು ಸೀತೆಗೆ ವಂದಿಸಿ, ತಾಯಿ, ನಾನು ಶ್ರೀರಾಮನ ದೂತನಾದ ವಾಯುಪುತ್ರ ಆಂಜನೇಯ. ತಮ್ಮನ್ನು ಹುಡುಕಲು ಸ್ವಾಮಿಯ ಆಜ್ಞೆಯಂತೆ ಇಲ್ಲಿಗೆ ಬಂದಿರುವೆನು ಎಂದು ಪರಿಚಯಿಸಿಕೊಂಡನು. ಸೀತೆಗೆ
ಇದು ರಾಕ್ಷಸರ ಮಾಯೆ ಇರಬಹುದು ಎನಿಸಿ ಶ್ರೀರಾಮನ ಲಕ್ಷಣಗಳನ್ನು ಹೇಳು ಎಂದಳು. ರೋಮಾಂಚಿತನಾದ ಪವನತನಯನು ಶ್ರೀರಾಮಚಂದ್ರನ 32 ದಿವ್ಯ ಲಕ್ಷಣಗಳನ್ನು ಕಾಕಸುರನ ವಧಾ ಸಂದರ್ಭದಲ್ಲಿ ಸೀತಾರಾಮರ ಏಕಾಂತ ಸಂಭಾಷಣೆಯನ್ನು ತಿಳಿಸಿದನು. ಇದರಿಂದ ಜಾನಕಿಗೆ ಹನುಮಂತನ ಬಗ್ಗೆ ವಿಶ್ವಾಸ ಮೂಡಿತು. ಶ್ರೀರಾಮನ ಮುದ್ರಿಕೆಯನ್ನು ಆತನಿಂದ ಪಡೆದು ತನ್ನ ಚೂಡಾಮಣಿಯನ್ನು ಗುರುತಾಗಿ ನೀಡುವಂತೆ ಆಂಜನೇಯನಿಗೆ ಇತ್ತಳು. ತಾನು ಬಂದ ಕೆಲಸ ಮುಗಿದ ಬಳಿಕ ರಾವಣನ ಶಕ್ತಿ ಸೇನಾಬಲಗಳನ್ನು ತಿಳಿಯಲು ಆಂಜನೇಯನು ಹಲವು ರಾಕ್ಷಸರನ್ನು ಕೊಂದು ಧ್ವಂಸ ಮಾಡಿದನು. ಇದರಿಂದ ಲಂಕೆಯಲ್ಲಿ ಕೋಲಾಹಲವಾಗಿತ್ತು. ರಾವಣನಿಗೆ ದೂತರಿಂದ ಕಪಿಯ ವಿಚಾರ ತಿಳಿದು ಕೋಪ ಬಂದಿತು. ಅದನ್ನು ಹಿಡಿದು ತನ್ನಿ ಎನ್ನಲು ರಾಕ್ಷಸರು ಹನುಮಂತನನ್ನು ಬಂಧಿಸಿ ತಂದರು. ರಾವಣನನ್ನು ನೋಡಲು ಇದೊಂದು ಅವಕಾಶವೆಂದು ಹನುಮಂತನಿಗೆ ಸಮಾಧಾನವಾಯಿತು. ರಾವಣನ ಮುಂದೆ ಆಂಜನೇಯನು ತನ್ನ ಬಾಲವನ್ನೇ ಆಸನವನ್ನಾಗಿ ಮಾಡಿಕೊಂಡು ಕುಳಿತನು. ತಾನು ರಾಮದೂತನೆಂದು ಸೀತೆಯನ್ನು ರಾಮನಿಗೆ ಒಪ್ಪಿಸೆಂದೂ ಹೇಳಿದನು. ರಾವಣನು ಸಿಟ್ಟಾಗಿ ಈ ಕಪಿಯನ್ನು ಕೊಲ್ಲಿರಿ ಎಂದು ಆಜ್ಞಾಪಿಸಿದನು. ಆದರೆ ವಿಭೀಷಣನು ದೂತನನ್ನು ಕೊಲ್ಲಬಾರದು, ಅವಮಾನಿಸಿದರೆ ಸಾಕು ಎಂದನು. ಕಪಿಗೆ ಬಾಲ ಮುಖ್ಯವಾದುದರಿಂದ ಅದನ್ನು ಸುಡಿರಿ ಎಂದು ಆಜ್ಞಾಪಿಸಿದನು. ಹನುಮಂತನ ಬಾಲಕ್ಕೆ ಬಟ್ಟೆ ಸುತ್ತಿ ಬೆಂಕಿ ಹಚ್ಚಿದರು. ಪರಾಕ್ರಮಶಾಲಿಯಾದ ವಾಯುಪುತ್ರನಿಗೆ ಇದರಿಂದ ಯಾವ ಬಾಧೆಯೂ ಆಗಲಿಲ್ಲ. ಅಗ್ನಿ ವಾಯುದೇವನ ಸ್ನೇಹಿತನಲ್ಲವೇ? ತನ್ನ ಬಾಲಕ್ಕೆ ಹೊತ್ತಿದ್ದ ಬೆಂಕಿಯನ್ನು ಹನುಮಂತನು ಲಂಕೆಯನ್ನು ದಹಿಸಲು ಬಳಸಿದನು. ಲಂಕಾನಗರವು ಸುಟ್ಟು ಬೂದಿಯಾಗಿತ್ತು. ಹನುಮಂತನು ತನ್ನ ಬಾಲವನ್ನು ಸಮುದ್ರದಲ್ಲಿ ಅದ್ದಿ ಬೆಂಕಿಯನ್ನು ಆರಿಸಿಕೊಂಡನು. ಸೀತೆಯ ಬಳಿಗೆ ಹೋಗಿ ಆಕೆಯ ಅಪ್ಪಣೆ ಪಡೆದು ಮತ್ತೆ ಋಷ್ಯ ಮೂಕ ಪರ್ವತ ಕಡೆಗೆ ಹಾರಿದನು. ಶ್ರೀರಾಮ ಕಾರ್ಯವನ್ನು ಸಾಧಿಸಿದ ಹನುಮಂತನು ಲೋಕಮಾನ್ಯನಾಗಿ ಜಗತ್ತಿಗೆ ಪೂಜನೀಯನಾದನು. ಶ್ರೀರಾಮದೂತನ ಸ್ಮರಣೆಯಿಂದ ಶ್ರೀರಾಮನಲ್ಲಿ ಅಚಲ ಪ್ರೇಮ ಉಂಟಾಗುತ್ತದೆ. ಸೀತಾಮಾತೆಯ ಕೃಪೆ ದೊರೆಯುತ್ತದೆ. ಅಂಗಾರಕ ಶನೈಶ್ವರ ರಾಹು ಕೇತುಗಳ ಬಾಧೆ ನಿವಾರಣೆಯಾಗುತ್ತದೆ ಎಂಬಲ್ಲಿಗೆ ಸುಂದರಕಾಂಡದ ಕಥಾಸಾರವಾದ ಆಂಜನೇಯನ ಮಹಿಮೆ ಸಂಪೂರ್ಣವಾಯಿತು. ಧನ್ಯವಾದ.